ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಅಚ್ಚುಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಮಾಡ್ತಾ ಇರೋ ರೆಸಿಪಿ ಬಂದು ಅವರೆಕಾಳು ಚಿತ್ರಾನ್ನ. ಈ ಅವರೆಕಾಳು ಸೀಸನ್ನಲ್ಲಿ ಪ್ರತಿಯೊಂದು ಮನೆಯಲ್ಲೂ ಮಾಡಲೇಬೇಕಾದಂಥ ಒಂದೊಳ್ಳೆ ರೆಸಿಪಿ ಇದು. ಈ ರೆಸಿಪಿನ ನೀವು ಬೆಳಗ್ಗೆ ತಿಂಡಿ ಟೈಮಿಗೆ ಮಾಡಿಕೊಂಡಾಗ ಮನೆಯೆಲ್ಲ ಖುಷಿಪಟ್ಟು ತಿಂತಾರೆ. ಈ ರೆಸಿಪಿಗೆ ಬೇಕಾಗಿರೋ ಸಾಮಗ್ರಿಗಳನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಮೊದಲಿಗೆ ಒಂದು ಬಾಣಲೆನ ಒಲೆ ಮೇಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದಾದ ನಂತರ ಹೆಸರುಬೇಳೆ ಹಾಗೂ ಕಡಲೆಬೇಳೆನ ಸೇರಿಸ್ಕೊತಾ ಇದ್ದೀನಿ. ಹೆಸರುಬೇಳೆ ಹಾಗೂ ಕಡಲೆಬೇಳೆ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಹುರ್ಕೋಬೇಕು. ಕಂದು ಬಣ್ಣ ಬಂದಾದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು, ಅದಾದಮೇಲೆ ಸ್ವಲ್ಪ ಈರುಳ್ಳಿ ಹಾಕಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಂಡಾಗ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ನಾನು ಈರುಳ್ಳಿ ಬಾಡಿಸ್ಕೊತಾ ಇದ್ದಾಗಲೇ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ನೀವು ಈ ಥರ ಅವರೆಕಾಳು ಸೀಸನ್ನಲ್ಲಿ ಈ ಥರ ಚಿತ್ರಾನ್ನ ಮಾಡಿಕೊಂಡು ತಿನ್ನೋದ್ರಿಂದ ಒಂದು ಡಿಫ್ರೆಂಟ್ ಟೇಸ್ಟ್ ಕೂಡ ಇರುತ್ತೆ, ಹಾಗೂ ಮನೆಯಲ್ಲೆಲ್ಲ ಇಷ್ಟಪಟ್ಟು ಕೂಡ ತಿಂತಾರೆ. ಹಾಗೆ ನೀವು ಆಫೀಸ್ ಬಾಕ್ಸ್ಗೂ ಕೂಡ ತೊಗೊಂಡೋಗ್ಬೋದು, ಅಥವಾ ನೀವು ಈ ಥರ ಗೊಜ್ಜನ್ನ ಮಾಡಿಟ್ಕೊಂಡು ಕೂಡ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೋಬೋದು. ಇದಾದಮೇಲೆ ನಾವು ಮಸಾಲೆಗೆ ಸ್ವಲ್ಪ ಕಾಯಿ, ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಕೊತ್ತಂಬರಿ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ರುಬ್ಬಿರೋ ಮಸಾಲೆನ ಬಾಡಿರೋಂಥ ಈರುಳ್ಳಿಗೆ ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು. ಮಸಾಲೆ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಲಿ ಬಾಡಿಸ್ಕೊಂಡು ನೀಟಾಗಿ ಎಣ್ಣೆ ಬಿಡೋವರೆಗೂ ಮಸಾಲೆನ ಬೇಯಿಸ್ಕೋಬೇಕು. ಈ ಥರ ಮಸಾಲೆ ಬೆಂದಾದ ನಂತರ ನಾವು ಮೊದಲೇ ಅವರೆಕಾಳನ್ನ ನೀರಲ್ಲಿ ಬೇಯಿಸಿ ಇಟ್ಕೊಂಡಿರ್ತೀನಿ. ಆ ಅವರೆಕಾಳನ್ನ ಇಲ್ಲಿ ನಾನು ಸೇರಿಸ್ಕೋತಾ ಇದ್ದೀನಿ ಮಸಾಲೆಗೆ. ಈಗ 2-3 ನಿಮಿಷ ಚೆನ್ನಾಗಿ ಅವರೆಕಾಳನ್ನ ಮಸಾಲೆ ಒಳಗಡೆ ಬಾಡಿಸ್ಕೋಬೇಕು. ನಿಮಗೆ ಆವಾಗ ಅವರೆಕಾಳು ಫ್ಲೇವರು ನೀಟಾಗಿ ಮಸಾಲೆಗೆ ಚೆನ್ನಾಗಿ ಹಿಡಿಯುತ್ತೆ. ಅದಾದ ನಂತರ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹುಳಿಗೋಸ್ಕರ ಆ್ಯಡ್ ಮಾಡ್ಕೋಬೇಕು. ಹಾಗೆ 1-2 ನಿಮಿಷ ಚೆನ್ನಾಗಿ ಕೈ ಆಡ್ತಾ ಇರಬೇಕು. ಮಸಾಲೆನ ಕೈ ಬಿಡದೆ ಘಮ ಬರೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು. ನಾವು ಮೊದಲೇ ಮಾಡ್ಕೊಂಡಿರೋ ಅಂಥ ಅನ್ನನ ಈ ಚಿತ್ರಾನ್ನದ ಗೊಜ್ಜಿಗೆ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಲೋ ಫ್ಲೇಮ್ ಕೊಡ್ಕೊಂಡು ನೀಟಾಗಿ ಅನ್ನನ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು ಅನ್ನ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿದ್ರೆ ಅವರೆಕಾಳು ಚಿತ್ರಾನ್ನ ರೆಡಿಯಾಗುತ್ತೆ. ಇದೇ ಥರ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದೇ ಥರ ಮೋರ್ ರೆಸಿಪಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಇಲ್ಲಿ ಅವರೆಕಾಳು ಚಿತ್ರಾನ್ನ ರೆಡಿಯಾಗಿದೆ. ಒಂದು ಬೌಲ್ಗೆ ಚಿತ್ರಾನ್ನ ಹಾಕ್ಕೊಂಡು ಒಂದು ಪ್ಲೇಟ್ ಮೇಲೆ ಇಟ್ಕೊಂಡು ಗಾರ್ನಿಷಿಂಗ್ಗೆ ಸ್ವಲ್ಪ ಕೊತ್ತಂಬರಿ ಹಾಕಿ ಸರ್ವ್ ಮಾಡಿದ್ರೆ ಅವರೆಕಾಳು ಚಿತ್ರಾನ್ನ ರೆಡಿ. ನಾವು ಮಾಡೋ ಅಡುಗೆ ಯಾವತ್ತೂ ಮನಸ್ಸಿಂದ ಹಾಗೂ ಕಣ್ಣಿಗೆ ತೃಪ್ತಿ ನೀಡಿದ್ರೆ ಒಳ್ಳೆ ಖುಷಿ ಕೂಡ ಕೊಡುತ್ತೆ, ಹಾಗೆ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಅವರೆಕಾಳು ಚಿತ್ರಾನ್ನ ಚೆನ್ನಾಗಿ ಹದವಾಗಿ ರುಚಿಯಾಗಿ ಚೆನ್ನಾಗಿ ಬಂದಿದೆ. ನೀವು ಒಮ್ಮೆ ಟ್ರೈ ಮಾಡಿ ಮನೇಲಿ. ಥ್ಯಾಂಕ್ ಯು.